ನಮಸ್ಕಾರ, ನನ್ನ ಹೆಸರು ದಿನೇಶ್ ಎಂ ಅಂತೇಳಿ. ಇವತ್ತು ನಾವು ಅಂತಾರಾಷ್ಟ್ರೀಯ ವಾಣಿಜ್ಯ ಮತ್ತು ಸಾವಯವ ಮೇಳದಲ್ಲಿ, ಸಿರಿಧಾನ್ಯ ಮೇಳದಲ್ಲಿ ಅರಮನೆ ಮೈದಾನದಲ್ಲಿ ನಾವು ಸಿರಿ ಮಿಲೆಟ್ನ ಮಳಿಗೆಯನ್ನು ಹಾಕಿದ್ವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 3 ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಿ, ಮುಖ್ಯವಾಗಿ ರೈತರು ಇವತ್ತು ಪೌಷ್ಟಿಕಯುತವಾದಂತಹ ಬೆಳೆಯನ್ನು ಬೆಳಿಬೇಕು. ಈ ಮೂಲಕ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಬೇಕು. ರೈತರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು. ಅದಲ್ಲದೆ ಮುಖ್ಯವಾಗಿ ಪೌಷ್ಟಿಕಯುತವಾದಂಥ ಆಹಾರವನ್ನು ಸಮಾಜಕ್ಕೆ ಕೊಡುವ ನಿಟ್ಟಿನಲ್ಲಿ ಪೌಷ್ಟಿಕಯುತವಾದಂಥ ಆಹಾರವನ್ನು ಬೆಳೆಸಬೇಕು ಎನ್ನುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಆಶಯ. ಈ ನಿಟ್ಟಿನಲ್ಲಿ ಇವತ್ತು ರೈತ ಉತ್ಪಾದಕ ಕಂಪನಿಯಲ್ಲಿ ನಾವು ರೈತರನ್ನು ಸೇರಿಸಿ ಅವರಲ್ಲಿ ಸಿರಿಧಾನ್ಯದ ಜಾಗೃತಿಯನ್ನು ಮೂಡಿಸಿ ಸುಮಾರು ಕಳೆದ 1 ವರ್ಷದ ಅಂಕಿಅಂಶವನ್ನು ಹೇಳುವುದಾದರೆ 1,000 ಟನ್ನಿನಷ್ಟು ಸಿರಿಧಾನ್ಯವನ್ನು, ಕರ್ನಾಟಕ ರೈತರ ಹೆಮ್ಮೆಯ ಧಾನ್ಯವನ್ನು ಇವತ್ತು ಸಿರಿ ಮಿಲೆಟ್ ಬ್ರ್ಯಾಂಡಿನಲ್ಲಿ ನಾವು ಖರೀದಿಯನ್ನು ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡಿ ಅದರಿಂದ ಒಂದಷ್ಟು ಉತ್ಪನ್ನಗಳನ್ನು ಮಾಡಿ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಒಂದನೇದಾಗಿ ಜನಸಾಮಾನ್ಯರ ಅನ್ನದ ಬಟ್ಲಿಗೆ ಸಿರಿಧಾನ್ಯ ಉತ್ಪನ್ನಗಳು ಬರಬೇಕು. ಸಿರಿಧಾನ್ಯಗಳನ್ನು ಆಹಾರವಾಗಿ ಬಳಕೆ ಮಾಡೋದ್ರಿಂದ ಪೌಷ್ಟಿಕತೆ ಮನುಷ್ಯನ ದೇಹಕ್ಕೆ ಸೇರಬೇಕು. ಮನುಷ್ಯನ ದೇಹಕ್ಕೆ ಪೌಷ್ಟಿಕತೆ ಸೇರುವುದರಿಂದ ಸಮಾಜದಲ್ಲಿ ಆಗುವಂತಹ ಆರೋಗ್ಯ ಸಮಸ್ಯೆಗಳು ನೀಗಬೇಕು. ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಸಿರಿಧಾನ್ಯ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೈಗೆತ್ತಿಕೊಂಡಿದೆ ಅಂತ ಹೇಳೋದನ್ನು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ. ಮುಖ್ಯವಾಗಿ ಇವತ್ತು ಈ ಒಂದು ಮಳಿಗೆಯಲ್ಲಿ ವಿಶೇಷವಾಗಿ ಹೇಳೋದಾದರೆ ಒಂದಷ್ಟು ಆಫರ್ಗಳನ್ನು ಕೊಟ್ಟಿದ್ದೇವೆ ನಾವು. ಮುಖ್ಯವಾಗಿ 5 ಧಾನ್ಯಗಳು, 1 kg 5 ಧಾನ್ಯಗಳು, ಪಂಚ ಧಾನ್ಯಗಳನ್ನು ನಾವು 765 ರೂಪಾಯಿ ರೂಪಾಯಿ MRP ಆಗುತ್ತೆ. ಅದನ್ನು 550 ರೂಪಾಯಿಗೆ ಕೊಡ್ತಿದ್ದೀವಿ. ಇದೇ ರೀತಿ ಒಂದಷ್ಟು ಕಾಂಬೋ ಆಫರ್ಗಳನ್ನು ಮಾಡಿದ್ದೇವೆ. ಎಲ್ಲ ವ್ಯಾಲ್ಯೂಯೆಡೆಡ್ ಅಂದರೆ ರೆಡಿ ಟು ಕುಕ್, ರೆಡಿ ಟು ಈಟ್ ಉತ್ಪನ್ನಗಳಿರ್ಬೋದು, ಆರೋಗ್ಯಕರ ಪೇಯಗಳಿರ್ಬೋದು, ನ್ಯೂಟ್ರಿ ಅಟ್ಟದಂಥ ಉತ್ಪನ್ನಗಳಿರ್ಬೋದು. ವಿಶೇಷವಾಗಿ ತಿಂದು ಬಂದ ಆರೋಗ್ಯ ಸಮಸ್ಯೆಗಳಿಗೆ ಸಿರಿಧಾನ್ಯದ ಆಹಾರಗಳನ್ನೇ ತಿಂದು ಪರಿಹಾರ ಅಂತೇಳಿ ಡಯಾಬಿಟಿಕ್ ನ್ಯೂಟ್ರಿ ಬಾಸ್ಕೆಟ್, ಒಬೆಸಿಟಿ ನ್ಯೂಟ್ರಿ ಬಾಸ್ಕೆಟ್, PCOD ನ್ಯೂಟ್ರಿ ಬಾಸ್ಕೆಟ್ ಇತ್ಯಾದಿ ಉತ್ಪನ್ನಗಳನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಇದನ್ನೆಲ್ಲವನ್ನು ಕೂಡ ಇವತ್ತು ರಿಯಾಯಿತಿ ದರದಲ್ಲಿ ಕೊಡುವಂಥ ಕೆಲಸವನ್ನು ಈ ಒಂದು ಮಳಿಗೆಯಲ್ಲಿ ಮಾಡ್ತಿದ್ದೀವಿ ಅಂತ ಹೇಳೋದನ್ನು ಗಮನಕ್ಕೆ ತರ್ತಿದ್ದೀನಿ. ಧನ್ಯವಾದಗಳು ಸರ್.